ಗುಡ್ ಮಾರ್ನಿಂಗ್ ಮಾಸ್ಟರ್ಸ್. ನಾನು ಶಾಂತಲಾ ಮೈಸೂರಿನಿಂದ. ವೆಲ್ಕಮ್ ಟು ಜೈ ಹೋಮ್ ಮೆಡಿಟೇಷನ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ ನಾವು ನಮ್ಮ ಇವತ್ತಿನ 37ನೇ ದಿನದ ಧ್ಯಾನದ ಈ ಒಂದು 41 ದಿನದ ಮೆಡಿಟೇಷನ್ ಚಾಲೆಂಜ್ ಏನ್ ತಗೊಂಡಿದ್ವಿ, ಆ ಒಂದು ಮೆಡಿಟೇಷನ್ ಚಾಲೆಂಜ್ ಧ್ಯಾನ ಜ್ಞಾನ ಬೆಳಕು ಅನ್ನುವ ಶೀರ್ಷಿಕೆಯಲ್ಲಿ ಮಾಡುತ್ತಿರುವ ನಮ್ಮ ಈ 37ನೇ ದಿನದ ಧ್ಯಾನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಮಾಸ್ಟರ್ಸ್. ಸೊ ಮಾಸ್ಟರ್ಸ್, ಇವತ್ತು ನಾವು ಯಶಸ್ಸು ಮತ್ತೆ ಮನಸ್ಸು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ಯಶಸ್ಸಿಗೆ ಮತ್ತೆ ಮನಸ್ಸಿಗೆ ಯಾವ ತರ ಸಂಬಂಧ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಅಂದ್ರೆ ನಮ್ಮ ಮನಸ್ಸು ಎಷ್ಟು ಶಕ್ತಿಯುತವಾಗಿ ಇರುತ್ತೋ ಅಷ್ಟು ಯಶಸ್ಸನ್ನ ನಾವು ಕಾಣ್ತೀವಿ. ಯಶಸ್ಸು ಅಂತಂದ್ರೆ ಏನು? ಕೇವಲ ನಮ್ಮ ಭೌತಿಕ ಪ್ರಪಂಚದಲ್ಲ, ಪ್ರಾಪಂಚಿಕ ಜೀವನದಲ್ಲಿ ಮಾತ್ರನೇ ಯಶಸ್ಸ. ಎಷ್ಟೋ ಜನ ಅವರ ಒಂದು ಪ್ರಾಪಂಚಿಕ ಜೀವನದಲ್ಲಿ ಸಾಕಷ್ಟು ಯಶಸ್ಸನ್ನ ಕಂಡಿರ್ತಾರೆ. ಅಂದ್ರೆ ಎಷ್ಟೊಂದು ಅವಾರ್ಡ್ಸ್ ಇರ್ಬೋದು, ಅಚೀವ್ಮೆಂಟ್ಸ್ ಇರಬಹುದು, ಎಲ್ಲ ಪ್ರೊಫೆಷನಲ್ಲಿ ಅಥವಾ ಬಾಹ್ಯ ಪ್ರಪಂಚದಲ್ಲಿ ಅವರು ಮಾಡ್ತಿರೋ ಒಂದು ಬಿಸ್ನೆಸ್ ಇರ್ಬೋದು, ಎಲ್ಲದರಲ್ಲೂ ಸಕ್ಸಸ್ ಅನ್ನ ಕಾಣ್ತಾ ಇರ್ತಾರೆ. ಸಕ್ಸಸ್ ಅಂದ್ರೆ ಆ ಯಶಸ್ಸನ್ನ ಕಾಣ್ತಾ ಇರ್ತಾರೆ. ಸಾಕಷ್ಟು ಅಚೀವ್ಮೆಂಟ್ಸ್ ಎಲ್ಲ ಮಾಡ್ಬಿಟ್ಟು ಎಷ್ಟೋ ಅವಾರ್ಡ್ಗಳನ್ನ ತಗೊಂಡಿರ್ತಾರೆ. ಇದು ಒಂದೇ ನಿಜವಾದ ಯಶಸ್ಸುನ? ಆ ಯಶಸ್ಸು ಪಡೆದವರಲ್ಲಿ ಬೇರೆ ಎಲ್ಲಾ ರೀತಿಯಲ್ಲಿ ಅವರ ಮನಸ್ಸಿನ ಸ್ಥಿತಿ ಯಾವ ತರ ಇರುತ್ತೆ? ಎಲ್ಲರ ಮನಸ್ಸು ಚೆನ್ನಾಗೇ ಇರುತ್ತಾ? ಅವ್ರು ಪಾಸಿಟಿವ್ ಆಗೇ ಇದ್ದಾರಾ? ಯಾವ ತರ ಯಶಸ್ಸು ಅಂತಂದ್ರೆ ಕೇವಲ ಈ ಒಂದು ಪ್ರಾಪಂಚಿಕ ಜೀವನದಲ್ಲಿ ಮಾತ್ರ ಯಶಸ್ಸನ್ನ ಕಾಣೋದಲ್ಲ, ಅವರು ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ, ಭಾವನಾತ್ಮಕವಾಗಿ ಇದೆಲ್ಲದ್ರಲ್ಲೂ ಎಷ್ಟರ ಮಟ್ಟಿಗೆ ಯಶಸ್ಸನ್ನ ಸಾಧಿಸ್ಕೊಂಡಿದೀವಿ ಅನ್ನೋದನ್ನ ನೋಡ್ಬೇಕು. ಇದು ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ, ನನಗೂ ನಿಮಗೂ ಎಲ್ಲರಿಗೂ ಅನ್ವಯಿಸುತ್ತೆ. ಅಂದ್ರೆ ಯಶಸ್ಸಂದ್ರೆ ಕೇವಲ ಒಂದು ಪ್ರಾಪಂಚಿಕ ಜೀವನದಲ್ಲಿ ಮಾತ್ರವಷ್ಟೇ ಅಲ್ಲ. ಅದು ಒಂದು ಇದ್ದ ತಕ್ಷಣ ನಾವು ಅದನ್ನ ಯಶಸ್ಸು ಅಂತ ಹೇಳಕ್ಕಾಗಲ್ಲ. ಯಶಸ್ಸು ಅನ್ನೋದು ನಮ್ಮ ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ, ಭಾವನಾತ್ಮಕವಾಗಿ ಇದಿಷ್ಟರಲ್ಲೂ ನಾವು ಎಷ್ಟು ಯಶಸ್ಸನ್ನ ಪಡೆದಿದ್ದೀವಿ ಅನ್ನೋದು ನಾವು ಚೆಕ್ ಮಾಡ್ತಾ ಹೋಗ್ಬೇಕು. ಸೊ ಯಾಕೆ ಹೇಳ್ತಾ ಇದ್ದೀನಿ ಇದನ್ನ ಅಂತಂದ್ರೆ, ಈ ಎಲ್ಲದರಲ್ಲೂ ಯಶಸ್ಸು ಅನ್ನುವ ಒಂದು ಪದದ ಹಿಂದೆ ಮನಸ್ಸಿನ ಪಾತ್ರ ತುಂಬಾನೇ ಇದೆ. ನಮ್ಮ ಮನಸ್ಸು ಎಷ್ಟು ಶಕ್ತಿಯುತವಾಗಿರುತ್ತೋ ಅಷ್ಟು ನಾವು ಈ ಎಲ್ಲದರಲ್ಲೂ, ನಾನು ಏನ್ ಹೇಳ್ದೆ ಆ ಎಲ್ಲದರಲ್ಲೂ ನಾವು ಯಶಸ್ಸನ್ನ ಕಾಣ್ತಾ ಹೋಗ್ತೀವಿ. ಸೊ ಈ ಮನಸ್ಸನ್ನ ಶಕ್ತಿಯುತವಾಗಿ ಮಾಡ್ಕೋಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ತುಂಬಾ ಸಿಂಪಲ್ ಆಗಿರೋ ಕೆಲವೊಂದು ಸೂತ್ರಗಳನ್ನ ನಾವು ಅಳವಡಿಸ್ಕೊಳ್ತಾ ಹೋದ್ರೆ ನಮ್ಮ ಮನಸ್ಸನ್ನ ನಾವು ಶಕ್ತಿಯುತವಾಗಿ ಮಾಡ್ಕೋಬಹುದು. ಫಸ್ಟ್ ಯಾಕೆ ಮನಸ್ಸು ಶಕ್ತಿಯುತವಾಗಿರ್ಬೇಕಂದ್ರೆ, ನಮ್ಮ ಜೀವನ ಓವರ್ ಆಲ್ ವೆಲ್ನೆಸ್ ಅಂತ ಹೇಳ್ತೀವಿ. ನಾನೀಗ ಹೇಳ್ದಂಗೆ ಪ್ರತಿಯೊಂದರಲ್ಲೂ ಯಶಸ್ಸನ್ನು ಕಾಣಬೇಕು ಅಂತಂದ್ರೆ ಓವರ್ ಆಲ್ ವೆಲ್ನೆಸ್ ಅಂತ ಹೇಳ್ತೀವಿ ಇದನ್ನ. ಸೊ ಇದು ಆಗ್ಬೇಕು ಅಂದ್ರೆ ಫಸ್ಟ್ ನಾವು ನಮ್ಮ ಮೈಂಡ್ ಸೆಟ್ ಅನ್ನ ಹೇಗ್ ಚೇಂಜ್ ಮಾಡ್ಕೋಬೇಕು ಅಂದ್ರೆ, ಏನೇ ಒಂದು ನಾವು ನೋಡ್ಲಿ ಅದನ್ನ ಫಸ್ಟ್ ಪಾಸಿಟಿವ್ ಆಗಿ ನೋಡೋದನ್ನ ಕಲಿಬೇಕು. ಎಲ್ಲೇ ಹೋದ್ರು, ಏನೇ ಹೋದ್ರು, ಎಷ್ಟೇ ಕಷ್ಟಗಳು ಬರ್ತಾ ಇದ್ರು ನಾವು ಫಸ್ಟ್ ಆ ಒಂದು ಪಾಸಿಟಿವ್ ಅಟಿಟ್ಯೂಡ್, ಪಾಸಿಟಿವ್ ಆಗಿ ನೋಡೋದನ್ನ ಕಲಿಬೇಕು. ಅದನ್ನ ಕಲಿಬೇಕು ಅಂದಾಗ ಒಂದೊಂದೇ ನಮ್ಮ ಜೀವನದಲ್ಲಿ ಇಂಪ್ಲೈ ಮಾಡ್ಕೋಬೇಕಾಗತ್ತೆ. ಏನ್ ಮಾಡ್ಬೇಕು? ನಮ್ಮ ಜೀವನ ಪ್ರತಿದಿನ, ನಾನು ಈ ಹಿಂದೆನೂ ಹೇಳ್ತೀನಿ, ಪ್ರತಿ ಸರಿನೂ ಹೇಳ್ತೀನಿ, ಬೆಳಗ್ಗೆ ನಾವು ಎದ್ದ ತಕ್ಷಣ ಅದೊಂದು ಹೊಸ ಜೀವನ ನಮ್ದು. ಫಸ್ಟ್ ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಹೊಸ ಜೀವನ, ಇವಾಗ ನಾನು ಎದ್ದಿದ್ದೀನಿ ಮಲ್ಕೊಂಡು ಅಂದ್ರೆ ಈ ದಿನ ನನಗೆ ಹೊಸ ಜೀವನ. ಸೊ ಎದ್ದ ತಕ್ಷಣ ರಾತ್ರಿ ನಾವು ಧ್ಯಾನ ಮಾಡಿ ಮಲಗಿ ಅಂತ ಹೇಳ್ತೀವಿ. ಧ್ಯಾನ ಮಾಡಿ ಮಲಗಿದಾಗ ಏನಾಗುತ್ತೆ, ನಾವೊಂದು ಒಳ್ಳೆ ಸುಖವಾದ ನಿದ್ರೆ ಅಂತಾನೆ ಹೇಳ್ಬೋದು. ನಿದ್ರೆ ಮಾಡಿರ್ತೀವಿ. ನಿದ್ದೆ ಮಾಡಿ ಎದ್ದ ತಕ್ಷಣ ನಮ್ಮ ಮನಸ್ಸು ಹೇಗಿರುತ್ತೆ ಅಂದ್ರೆ, ಒಂದ್ ಸುಂದರವಾದ ಹೂವು ಯಾವ ತರ ಇರುತ್ತೆ ಆ ತರ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಮನಸ್ಸು ಪ್ರತಿಯೊಬ್ಬರದು ಇರುತ್ತೆ. ಆದ್ರೆ ನಾವೇ ಅದನ್ನ ಬೇಡವಾಗಿರೋ ಆಲೋಚನೆಗಳೆಲ್ಲ ಬೆಳಗ್ಗೆ ಎದ್ದಾಗಿಂದ ಸ್ಟಾರ್ಟ್ ಮಾಡ್ಕೊಂಡು ಹಾಳು ಮಾಡ್ಕೊಂಡ್ಬಿಡ್ತೀವಿ. ಸೊ ನಾವೊಂದು ಅವೇರ್ನೆಸ್ ಅಲ್ಲಿ ಇರ್ಬೇಕು. ನಾನ್ ಈಗ ಎದ್ದಿದ್ದೀನಿ, ಇವತ್ತು ನನ್ನ ಹೊಸ ಜೀವನವನ್ನ ಶುರು ಮಾಡ್ತಾ ಇದ್ದೀನಿ. ಆ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಬ್ರೈನು ಆಲ್ಫಾ ವೇವ್ಸ್ ಅಲ್ಲಿ ಇರುತ್ತೆ, ಆ ಸ್ಟೇಜ್ ಅಲ್ಲಿ ಇರುತ್ತೆ. ಈ ಹಿಂದೆ ವೇವ್ಸ್ ಬಗ್ಗೆ ಹೇಳಿದ್ದೀನಿ ನಾನು, ಬ್ರೈನ್ ವೇವ್ಸ್ ಬಗ್ಗೆ. ಸೊ ಆಲ್ಫಾ ವೇವ್ ಸ್ಟೇಜ್ ಅಲ್ಲಿ ಇದ್ದಾಗ ನಮ್ಮ ಬ್ರೈನು, ನಾವು ಕೂತ್ಕೊಂಡು ಆ ದಿನವನ್ನ ಯಾವ ತರ ಪ್ಲಾನ್ ಮಾಡ್ಕೋಬೇಕು, ಏನೇನೆಲ್ಲ ಅವತ್ತು ಮಾಡ್ಬೇಕು, ಅದನ್ನ ನಾವು ಕೂತ್ಕೊಂಡು ಫಸ್ಟ್ ಆ ಒಂದು ಶಾಂತವಾದ ಪ್ರಶಾಂತವಾದ ಮನಸ್ಸಿನಲ್ಲಿ ಎದ್ದು 8 ಗಂಟೆಗೆ ನಾನು ಇದೆಲ್ಲ ಮಾಡ್ತೀನಿ ಅಂದ್ರೆ ಖಂಡಿತ ಆಗಲ್ಲ. ಆವಾಗ ಅರ್ಜೆಂಟು ಕೆಲ್ಸ ಎಲ್ಲ ನಮ್ಮ ಬ್ಯುಸಿ ಶೆಡ್ಯೂಲ್ ಸ್ಟಾರ್ಟ್ ಆಗೋಗುತ್ತೆ. ಸೊ ನಾವು ಬೆಳಗ್ಗೆನೆ ಎದ್ದಾಗ ಅಂದ್ರೆ ಒಂದು 4 to 5 ಅಥವಾ ಅಟ್ಲೀಸ್ಟ್
ಮ್ಯಾಕ್ಸಿಮಮ್ ಅಂದ್ರೆ 6 ಒಳಗಡೆ ಎದ್ದು ಪ್ರಶಾಂತವಾಗಿ ಕೂತ್ಕೊಂಡು ನಾವೊಂದು ಪ್ಲಾನಿಂಗ್ ಮಾಡ್ಕೋಬೇಕು. ಆ ಟೈಮಲ್ಲಿ ನಮ್ಮ ಆಲೋಚನೆಗಳು, ಭಾವನೆಗಳು ಏನು ನಾವು ಅನ್ಕೊಂಡಿರ್ತೀವಿ ಅದನ್ನ ಯಾವ ತರ ಇಂಪ್ಲಿಮೆಂಟೇಶನ್ಸ್ ಮಾಡ್ಬೇಕು, ಆ ಚಿಂತನೆಗಳು, ಚಿಂತೆ ಬೇರೆ ಚಿಂತನೆ ಬೇರೆ, ಆ ಚಿಂತನೆಗಳನ್ನ ಮಾಡ್ಕೊಂಡು ನಾವೆಲ್ಲ ನೋಟ್ ಮಾಡ್ಕೋಬೇಕು. ಏನ್ ಕೆಲಸ ಮಾಡೋಣ, ಹೇಗ್ ಮಾಡೋಣ ಅನ್ನೋದು ನೋಟ್ ಮಾಡ್ಕೋಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ನಾವು ಎಷ್ಟು ಪಾಸಿಟಿವ್ ಸ್ಟೇಟ್ಮೆಂಟ್ಗಳು ಕೊಟ್ಕೊಂತೀವಿ, ಪಾಸಿಟಿವ್ ಅಫರ್ಮೇಶನ್ಸ್ ಕೊಟ್ಕೊಂತೀವಿ, ಸುಮ್ನೆ ಬಾಯಲ್ಲ, ನಮ್ಮ ಅಂತರಾಳದಿಂದ, ನಮ್ಮ ಹೃದಯದಿಂದ ಆ ಒಂದು ಪಾಸಿಟಿವ್ ಅಫರ್ಮೇಶನ್ಸು, ಪಾಸಿಟಿವ್ ಸ್ಟೇಟ್ಮೆಂಟ್ಸು ಬರ್ಬೇಕು. ಏನ್ ಬರ್ಬೇಕು, ನಿಮ್ಮಲ್ಲಿ ಏನ್ ಅನ್ಕೊಂಡಿದೀರಾ, ನೀವು ಏನೇನ್ ಸಾಧಿಸ್ಬೇಕು ಅನ್ಕೊಂಡಿದೀರಾ ಅದನ್ನೆಲ್ಲ ಜ್ಞಾಪಿಸ್ಕೊಳ್ತಾ ಐ ಆಮ್ ದ ಬೆಸ್ಟ್, ನಾನು ಬೆಸ್ಟ್ ಪರ್ಸನ್ ಅಂತ ಅನ್ಕೋಬೇಕು. ಐ ಆಮ್ ದ ಬೆಸ್ಟ್. ತುಂಬಾ ಜನಕ್ಕೆ ಇನ್ಫೀರಿಯರ್ ಕಾಂಪ್ಲೆಕ್ಸ್, ಏನೋ ಸ್ಟಾರ್ಟ್ ಮಾಡ್ಬಿಟ್ಟು ಇದಾಗುತ್ತಾ, ಮಾಡ್ತೀನಾ ಇಲ್ವಾ, ಇದ್ರಲ್ಲೇ ಯೋಚನೆ ಮಾಡ್ತಾ ಇರ್ತೀವಿ. ಆ ನೆಗೆಟಿವ್ ಆಗಿರೋದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರುವಂತ ಆಲೋಚನೆಗಳು, ಭಾವನೆಗಳು ಬೇಡವೇ ಬೇಡ ನಮಗೆ. ಓನ್ಲಿ ಪಾಸಿಟಿವ್ ಥಿಂಕಿಂಗ್, ಮಿರಾಕಲ್ ಥಿಂಕಿಂಗ್ ಅಷ್ಟೇ, ಅಷ್ಟರಲ್ಲೇ ಇರ್ಬೇಕು. ಸೊ ನಾನು ಒಂದು ಆತ್ಮ ಅನ್ಕೊಂಡಾಗ ಯಾವ್ದ್ರಲ್ಲೂ ಅನುಮಾನ ಬೇಡವೇ ಬೇಡ. ನಮ್ಮ ಆತ್ಮ ಚೈತನ್ಯ ನಮಗೆ ಗೊತ್ತಿರುತ್ತೆ, ಎಷ್ಟು ಅಂತ ನಮಗೆ ಗೊತ್ತಿಲ್ಲ. ಆ ಆತ್ಮ ಚೈತನ್ಯದಿಂದ ನಾವಿದ್ದಾಗ ನಾವೇನ್ ಅನ್ಕೋಬೇಕು, ಐ ಆಮ್ ದ ಸ್ಟ್ರಾಂಗ್ ಸೋಲ್, ಐ ಆಮ್ ದ ಬೆಸ್ಟ್, ನಾನೇ ಬೆಸ್ಟ್ ಅಂತ ಅನ್ಕೋಬೇಕು. ಇದು ಓವರ್ ಕಾನ್ಫಿಡೆನ್ಸ್ ಆತರ ಅಲ್ಲ, ನಮ್ಮ ಮೇಲೆ ನಮಗೆ ಆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬೂಸ್ಟ್ ಅಪ್ ಮಾಡಕ್ಕೆ ಐ ಆಮ್ ದ ಬೆಸ್ಟ್ ಅಂತ ಅನ್ಕೋಬೇಕು. ಐ ಆಮ್ ದ ಬೆಸ್ಟ್. ಆಮೇಲೆ ಐ ಕ್ಯಾನ್ ಡೂ ಇಟ್, ನಾನು ಇದನ್ನ ಮಾಡೇ ಮಾಡ್ತೀನಿ. ಯೂನಿವರ್ಸ್ ಇಸ್ ಸಪೋರ್ಟಿಂಗ್ ಮೀ. ನೀವು ದೇವ್ರಂತನಾರು ಅನ್ಕೊಳ್ಳಿ, ಯೂನಿವರ್ಸ್ ಅಂತನಾರು ಅನ್ಕೊಳ್ಳಿ, ಆ ಪವರ್ ನನ್ನನ್ನ ಸಪೋರ್ಟ್ ಮಾಡ್ತಾ ಇದೆ. ನನ್ನ ಜೊತೆಗೆ ಯಾವಾಗ್ಲೂ ಈ ಯೂನಿವರ್ಸಲ್ ಸಪೋರ್ಟ್ ಇದ್ದೇ ಇದೆ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಯುವರ್ ಸಪೋರ್ಟ್ ಅಂತ ಹೇಳ್ಕೊಳ್ಳಿ. ಆಮೇಲೆ ಇವತ್ತಿನ ದಿನ ಅದ್ಭುತವಾದ ದಿನ, ಈ ಒಂದು ದಿನ ಅದ್ಭುತವಾದ ದಿನ, ನನ್ನ ಮುಂದೆ ಒಂದು ಗ್ರೇಟ್ ಡೇ ಇವತ್ತು ನಾನು ನೋಡ್ತಾ ಇದ್ದೀನಿ, ಅದ್ಭುತವಾಗಿರುತ್ತೆ ನನ್ನ ಈ ದಿನ ಅಂತ ಹೇಳ್ಕೊಳ್ಳಿ. ನಾನು ಏನೇ ಕೆಲಸ ಮಾಡಿದ್ರು ಇವತ್ತು ಅದ್ಭುತವಾಗಿ ಪಾಸಿಟಿವ್ ರಿಸಲ್ಟ್ಸೇ ನನಗೆ ಸಿಗತ್ತೆ ಅಂತ ಅನ್ಕೊಂಡ್ಬಿಡಿ. ಐ ಆಮ್ ದ ಬೆಸ್ಟ್. ಮತ್ತೇನು, ಐ ಆಮ್ ದ ಬೆಸ್ಟ್ ಅಂತ ಅನ್ಕೊಳ್ಳಿ. ಯಾವಾಗ ನಾವ್ ಈ ತರ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಕೊಟ್ಕೊಂತೀವಿ, ನಮಗ್ ನಾವು ಪಾಸಿಟಿವ್ ಅಫರ್ಮೇಶನ್ಸ್ ಕೊಟ್ಕೊಳ್ತೀವಿ, ಅವಾಗ ಏನಾಗುತ್ತೆ, ನಮ್ಮಲ್ಲಿ ಎನರ್ಜಿ ಬೂಸ್ಟ್ ಅಪ್ ಆಗುತ್ತೆ, ಇನ್ನ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ಮಾಸ್ಟರ್ಸ್. ಸೊ ನಾನು ಹೇಳ್ದಂಗೆ ಈ ಎಲ್ಲ ಅಫರ್ಮೇಶನ್ಸ್ ಬರೀ ಬಾಯಿಂದ ಖಂಡಿತ ಹೇಳೋದಲ್ಲ, ನಮ್ಮ ಹೃದಯದಿಂದ, ಬೇಕಾದ್ರೆ ಹಾರ್ಟ್ ಮೇಲೆ ಕೈ ಇಟ್ಕೊಳ್ಳಿ, ಹೃದಯದಿಂದ ಇವೆಲ್ಲ ಮಾತುಗಳು ಬರಬೇಕು. ಇಷ್ಟು ಅಫರ್ಮೇಶನ್ಸ್ ನಾವು ಕಾಮಾಗಿ ಕೂತ್ಕೊಂಡು ಹೇಳ್ಕೊಂಡ್ಮೇಲೆ ನಾವು ಈ ಧ್ಯಾನವನ್ನ ಮಾತ್ರ ನಮ್ಮ ಡೇ ಟು ಡೇ ಲೈಫ್ ಸ್ಟಾರ್ಟ್ ಮಾಡುವಾಗ ಧ್ಯಾನದಿಂದ ಸ್ಟಾರ್ಟ್ ಮಾಡೋಣ. ಆ ಧ್ಯಾನದಿಂದ ಸ್ಟಾರ್ಟ್ ಮಾಡಿದಾಗ ಅದ್ಭುತವಾಗಿರುತ್ತೆ ಆ ದಿನ. ನೀವ್ ಅನ್ಕೊಂಡಿರೋ ಅಫರ್ಮೇಶನ್ಸ್ ಅದು ಹಾಗೇನೆ ನಡೀತಾ ಬರುತ್ತೆ ಮಾಸ್ಟರ್ಸ್. ಇನ್ ಕೇಸ್ ಎಲ್ಲೋ ಒಂದು ಫೇಲ್ಯೂರ್ ಬಂತು ಅಂದ್ರೆ ಅದನ್ನ ನಾವು ತಗೊಳ್ಳೋ ರೀತಿನೂ ಸಹ ಬದಲಾವಣೆ ಆಗುತ್ತೆ. ಇದರಿಂದ ಆ ಒಂದು ಫೇಲ್ಯೂರ್ ಸಹ ನಮಗೆ ಸಕ್ಸಸ್, ನಮ್ಗೊಂದು ಪಾಠವನ್ನ ಹೇಳ್ಕೊಡಕ್ಕೆ ಬಂದಿದೆ. ಇಷ್ಟನ್ನ ತಿಳ್ಕೊಳ್ತಾ ನಾವು ನಮ್ಮ ಪ್ರತಿ ದಿನವನ್ನ ನಾವು ಸ್ಟಾರ್ಟ್ ಮಾಡಿದಾಗ ನಮ್ಮ ಯಶಸ್ಸು ಅನ್ನೋದು ನಮ್ಮ ಕೈಯಲ್ಲೇ ಇರುತ್ತೆ. ಇದು ಯಶಸ್ಸಿನ ಮೇಲೆ ಮನಸ್ಸಿನ ಪಾತ್ರ, ಮನಸ್ಸಿನ ಶಕ್ತಿ ಹೇಗೆ ನಾವು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು ತುಂಬಾ ಸಿಂಪಲ್. ಪ್ರತಿಯೊಬ್ಬ ಗ್ರೇಟ್ ಮಾಸ್ಟರ್ಸ್, ಗ್ರೇಟ್ ಪೀಪಲ್ ಯಾರೆಲ್ಲ ಇರ್ತಾರೆ, ಅಚೀವ್ಮೆಂಟ್ಸ್ ಮಾಡಿರೋರು, ಅವರೆಲ್ಲರ ಹಿಂದೆ ಇರುವ ಸಕ್ಸಸ್ ಸಹ ಇದೆ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್. ಈಗ ಎಲ್ಲರೂ ಧ್ಯಾನ ಮಾಡೋಣ. ಧ್ಯಾನ ಕೂತ್ಕೊಂಡ್ಬಿಡಿ ಮಾಸ್ಟರ್ಸ್. ಹೊಸಬ್ರು ಯಾರು ಇದ್ರೆ ಸ್ಪೆಕ್ಸ್ ಹಾಕೊಂಡಿದ್ರೆ ಸ್ಪೆಕ್ಸ್ ರಿಮೂವ್ ಮಾಡಿ, ಕೈಗಳು ಬೆರಳೊಳಗೆ ಬೆರಳು ಕೂಡಿಸ್ಕೊಳ್ಳಿ, ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ಳಿ. ನೆಲದ ಮೇಲೆ ಕೂತಿರೋರಾದ್ರೆ ಸುಖಾಸನದಲ್ಲಿ ಕೂತ್ಕೊಳ್ಳಿ ಮಾಸ್ಟರ್ಸ್. ನಾವು ಮಾಡ್ತಾ ಇರೋದು ಆನಾಪಾನಸತಿ ಧ್ಯಾನ, ಕೇವಲ ಉಸಿರಾಟದ ಕಡೆ ಗಮನ. ನಮ್ಮ ಬ್ಯುಸಿ ಲೈಫಲ್ಲಿ ಹೇಳ್ತಾನೆ ಗಾಬರಿ ಆಗಿ ಎದ್ದಾಳ್ತೀವಿ ಮಾಸ್ಟರ್ಸ್. ಈ ತಪ್ಪು ಯಾರು ಮಾಡಬಾರ್ದು. ರಿಲ್ಯಾಕ್ಸ್ಡ್ ಆಗಿ ಎದ್ದಾಳಿ. ಎಲ್ಲೂ ಪ್ರಪಂಚ ಏನೂ ಆಗಿರಲ್ಲ, ಎಲ್ಲ ಹಾಗೆ ಇರುತ್ತೆ. ನಾವು ರಿಲ್ಯಾಕ್ಸ್ ಆಗಿ ಎದ್ದು ನಮ್ಮ ಬ್ರೀತಿಂಗ್ ಕಡೆ ಗಮನ ಕೊಡ್ಬೇಕು. ಎದ್ದ ತಕ್ಷಣನೂ ಅಷ್ಟೇ ಒಂದೇ ತರ ಡಬಾರ್ ಅಂತ ಗಾಬರಿಯಾಗಿ ಎದ್ದಾಳೋದಲ್ಲ, ಏಳುವಾಗ್ಲೇನೆ ಎದ್ದ ಮೇಲೆ ನಮ್ಮ ಸಹಜವಾಗಿ ನಡೆಯುತ್ತಿರುವ ಆ ಒಂದು ಉಸಿರಿನ ಕಡೆ ಗಮನ ಕೊಡ್ತಾ ನಾವು ಎದ್ದಾಳ್ಬೇಕು. ಆ ದಿನವನ್ನ ಸ್ಟಾರ್ಟ್ ಮಾಡದೆ ನಮ್ಮ ಉಸಿರಿನ ಕಡೆ ಗಮನ ಕೊಡ್ತಾ ಸ್ಟಾರ್ಟ್ ಮಾಡ್ಬೇಕು ಮಾಸ್ಟರ್ಸ್. ಈಗ ಧ್ಯಾನದಲ್ಲೂ ಸಹ ನಾವು ಮಾಡ್ತಿರೋದು ಅದನ್ನೇ, ಉಸಿರಾಟದ ಕಡೆ ಗಮನ ಕೊಡ್ತಾ, ಸಹಜವಾದ ಉಸಿರಾಟದ ಕಡೆ ಗಮನವನ್ನ ಕೊಡ್ತಾ ನಾವು ಧ್ಯಾನ ಮಾಡೋಣ. ಸುಂದರವಾದ ಸಂಗೀತದೊಂದಿಗೆ ಅದ್ಭುತವಾದ ಈ ಧ್ಯಾನವನ್ನ ಮಾಡೋಣ ಮಾಸ್ಟರ್ಸ್. ಯಾವುದೇ ರೀತಿ ಆಲೋಚನೆ ಬಂದ್ರು ಆಲೋಚನೆಗಳ ಹಿಂದೆ ಓಡೋದು ಬೇಡ.
ಆಲೋಚನೆ ಬಂದಾಗೆಲ್ಲ ನಮ್ಮ ಗಮನವನ್ನ ಸಹಜವಾದ ಉಸಿರಾಟದ ಕಡೆ ತಗೊಂಡ್ ಬರೋಣ ಮಾಸ್ಟರ್ಸ್. ಬಿ ವಿತ್ ಯುವರ್ ಸಿಂಪಲ್, ಸಾಫ್ಟ್ ಅಂಡ್ ನ್ಯಾಚುರಲ್ ಬ್ರೆತ್.
ಬಿ ವಿತ್ ಯುವರ್ ಬ್ರೆತ್ ಮಾಸ್ಟರ್ಸ್. ಸಹಜವಾದ ಉಸಿರಾಟದೊಂದಿಗಿರೋಣ. ಕೇವಲ ಉಚ್ಛ್ವಾಸ ನಿಶ್ವಾಸ, ಶ್ವಾಸಾನುಸಂಧಾನ ಮಾಸ್ಟರ್ಸ್. ಡೋಂಟ್ ಓಪನ್ ಯುವರ್ ಐಸ್.
చివరి ఒక్క నిమిషం. ಯಾರು ಕಣ್ಣುಗಳನ್ನು ಬಿಡಬೇಡಿ ಮಾಸ್ಟರ್ಸ್. ಬಿ ವಿತ್ ಯುವರ್ ಬ್ರೆತ್. ಸಹಜವಾದ ಉಸಿರಾಟವನ್ನ ಗಮನಿಸುತ್ತಾ ಇರೋಣ. ಎಲ್ಲರೂ ಎಚ್ಚರ ಸ್ಥಿತಿಯಲ್ಲಿರೋಣ. ಯಾರು ನಿದ್ರೆಗೆ ಜಾರಬೇಡಿ ಮಾಸ್ಟರ್ಸ್. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಧ್ಯಾನ ಸರ್ವರೋಗ ನಿವಾರಣಿ, ಧ್ಯಾನ ಸರ್ವರೋಗಧಾರಿಣಿ, ಸರ್ವಭೋಗಕಾರಿಣಿ, ಜ್ಞಾನ ಸರ್ವ ಸಂಪತ್ಕಾರಿಣಿ. ಶ್ವಾಸವೇ ನಮ್ಮ ಗುರು.
र नो र रे रे ना ना रे नु पिया को मना मानत नाही रे पिया को मना मानत नाही रे पिया को मना मानत नाही रे बिनती करते मैं तो हार गई रे बिनती करते मैं तो हार गई रे पिया को मनानत नाही रे बिनती करूं पैया परूं बिनती करूं पैया परूं जाओ तो बिवारी वारी वारी रे बिनती करते मैं तो हार गई रे पिया को मनानत नाही रे पिया को मना पिया को मना पिया को मना मानत नाही रे Last 30 seconds, masters. ಕಡೆಯ 30 ಸೆಕೆಂಡು. ಮಾಸ್ಟರ್ಸ್, ನಿಧಾನವಾಗಿ ಎಲ್ಲರೂ ನಿಮ್ಮ ಸಹಜ ಸ್ಥಿತಿಗೆ ಬಂದ್ಬಿಡಿ. ಪತ್ರಿಜಿ ಗುರುಗಳಿಗೆ, ಗುರುಮಾತೆಗೆ, ಭೂಮಾತೆಗೆ
ಪ್ರಕೃತಿ ಮಾತೆಗೆ ಜನ್ಮ ನೀಡಿದ ತಂದೆ ತಾಯಿಯರಿಗೆ ಆತ್ಮಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನ ಕಣ್ಣುಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. ಫೈವ್, 4, 3, 2, 1, 0. ಹಗುರವಾಗಿ ಕಣ್ಣುಗಳನ್ನು ಬಿಡ್ತಾ ನಿಮ್ಮ ಎರಡೂ ಕೈಗಳನ್ನ ಸುಂದರವಾದ ಮುಗುಳ್ನಗೆಯೊಂದಿಗೆ ನೋಡ್ಕೊಳ್ಳಿ ಮಾಸ್ಟರ್ಸ್. ಅದ್ಭುತವಾದ ನಿಮ್ಮೆಲ್ಲರ ಈ ಧ್ಯಾನಕ್ಕೆ ಓಕೆ ಮಾಸ್ಟರ್ಸ್, ಥ್ಯಾಂಕ್ ಯು ಎವ್ರಿ ಒನ್.